ಇವತ್ತು ಇಷ್ಟು ಜನ ಅಭಿಮಾನಿಗಳು ಏನ್ ಸೇರಿದ್ದಾರೆ, ಎಂಟೈರ್ ಕರ್ನಾಟಕ ತುಂಬಾ ಇರೋ ಅಭಿಮಾನಿಗಳು, ಇಲ್ಲಿ ಸೇರಿರುವಂತ ಅಭಿಮಾನಿಗಳು ಫುಲ್ಲು ಗಿಲ್ಲಿಗೆ ಇವತ್ತೇನಾದ್ರೂ ಮೋಸ ಆದ್ರೆ ಇಲ್ಲಿರೋ ಜನಗಳು ಇಟ್ಟು ಕರ್ನಾಟಕ ಜನಗಳು ಮುಗಿ ಬೀಳ್ತಾರೆ. ಗಿಲ್ಲಿ ವಿನ್ ಅಂತ ಆಲ್ರೆಡಿ ಅನೌನ್ಸ್ ಆಗ್ಬಿಟ್ಟಿದೆ ಸರ್. ಆಗಿಲ್ಲ ಅನ್ನೋ ಮಾತೇ ಇಲ್ಲ. ಗಿಲ್ಲಿ ವಿನ್ ಅನ್ನೋದು ಆಲ್ರೆಡಿ ಕರ್ನಾಟಕ ಜನ ವೋಟ್ ಮೂಲಕನೇ ಹೇಳ್ಬಿಟ್ಟವ್ರೆ. ಅದು ಗಿಲ್ಲಿಗೆ ಕಪ್ಪು, ಬಿಗ್ ಬಾಸ್ ಕಪ್ಪು ಗಿಲ್ಲಿ ಸರ್. ಸರ್ ಜನಬಲದ ಮುಂದೆ ಹಣಬಲ ಯಾವುದು ನಡೆಯಲ್ಲ. ಜನಬಲದ ಮುಂದೆ ಸರ್, ಜನಬಲದ ಮುಂದೆ ಹಣಬಲ ಯಾವುದು ನಡೆಯಲ್ಲ ಅನ್ನೋದಕ್ಕೆ ಈ ಜನಗಳೇ ಸಾಕ್ಷಿ. ಇವತ್ತು ಇಲ್ಲಿ ಏನ್ ಗಿಲ್ಲಿ ಅಭಿಮಾನಿಗಳು ಬಂದಿದ್ದಾರೆ ಇದೇ ಸಾಕು. ಹಣಬಲ ಯಾವತ್ತೂ ನಡೆಯಲ್ಲ, ಜನಬಲಗಳೇ ನಡೆಯೋದು ಇವತ್ತು. ಸರ್ ತುಂಬಾ ಖುಷಿ ಆಗ್ತಾ ಇದೆ. ಒಬ್ಬ ಬಡ ರೈತನ ಮಗ ಇಷ್ಟು ಬೆಳವಣಿಗೆ ತಗೊಂಡಿದ್ದಾನೆ ಅಂತಂದ್ರೆ ಪ್ರತಿಯೊಂದು ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಖುಷಿ. ಬಡವ್ರ ಮಕ್ಕಳು ಬೆಳಿಬೇಕು. ಇವತ್ತು ನಮ್ಮ ಕರ್ನಾಟಕ ಜನತೆ ಬಡವ್ರ ಮಕ್ಕಳನ್ನ ಬೆಳೆಸ್ತಾ ಇದ್ದಾರೆ. ಮುಂದೆ ಬರುವಂತ ಯಾವುದೇ ಬಡವ್ರ ಮಕ್ಕಳು ಬರಲಿ, ಎಲ್ರಿಗೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ನಿನ್ನೆ ಇನ್ನೊಂದು ಮಾತು ಬಂತು, ಯಾರಾದ್ರೂ ಅಲ್ಲಿ ಗೆದ್ರೆ 50 ಲಕ್ಷ ಗೆದ್ರೆ ಯಾರಿಗೂ ಕೊಡಲ್ಲ, ಅವರೇ ಉಳಿಯೋದು. ಸರ್ ಅದು ಅವ್ರ ವೈಯಕ್ತಿಕ. ಈಗ ಗಿಲ್ಲಿನೇ ಗೆದ್ರೆ ಅದನ್ನ ಅವರೇ ತಗೊಂಡು ಹೋಗ್ತಾರೆ ಹೊರತು ಕರ್ನಾಟಕ ಜನತೆ ಕೊಡಕ್ಕಾಗಲ್ಲ. ಕರ್ನಾಟಕ ಜನತೆ ಮನಸ್ಸಲ್ಲಿ ಪ್ರೀತಿ ಕೊಟ್ಟಿದ್ದಾರೆ ಗಿಲ್ಲಿಗೆ, ಅಷ್ಟೇ ಸಾಕು. ಅದು ಬಿಟ್ರೆ ಅವರು ತಂದಿರುವಂತ ದುಡ್ಡನ್ನ ಕೊಡ್ಬೇಕು ಅಂತ ಯಾರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅದನ್ನ ಗಿಲ್ಲಿಗೆ ಬೇಕು ಅಂದ್ರೆ ನಾವೇ ಕೊಡ್ತೀವಿ. ಗಿಲ್ಲಿಗೆ ಬೇಕು ಅಂತ ಅಂದ್ರೆ ಬೇಕಾದ್ರೆ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಕರ್ನಾಟಕ ಜನತೆ ಹೇಳಿ. ಸರ್ ಗಿಲ್ಲಿ ಈ ಲೆವೆಲ್ಗೆ ಬೆಳಿತಾನೆ ಅಂತ ನಮ್ಗೆ ಇತ್ತು. ಯಾಕೆಂದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಜಗ್ಗೇಶ್ ಅಣ್ಣ ಒಂದು ಮಾತು ಹೇಳಿರ್ತಾರೆ ಏನಂತ, ಮುಂದಿನ ದಿನಗಳಲ್ಲಿ ಈ ವ್ಯಕ್ತಿ ಬೆಳಿತಾನೆ, ನಿನ್ಗೆ ಛತ್ರಿ ಹಿಡ್ಕೊಂಡು ನಿಂತ್ಕೊಳ್ಳೋ ವ್ಯಕ್ತಿ ಬಂದು ಮತ್ತೆ ನಿನ್ ಜೊತೆ 4 ಜನ ಬೌನ್ಸರ್ಗಳು ಇರ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಜಗ್ಗೇಶ್ ಅಣ್ಣ ಅವತ್ತೇ ಒಂದು ಮಾತು ಹೇಳಿದ್ರು. ಇವತ್ತು ಅದು ನಿಜ ಆಗ್ತಾ ಇದೆ. ಇದಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ನಟರಿದ್ದಾರೆ, ಶಿವಣ್ಣ ಆಗ್ಬೋದು, ಮತ್ತೆ ನಮ್ಮ ಜಗ್ಗೇಶ್ ಅಣ್ಣ ಆಗ್ಬೋದು, ಪ್ರತಿಯೊಬ್ರು, ಮತ್ತೆ ಕಾಮಿಡಿಯನ್ಸ್ ಆಗ್ಬೋದು, ಪ್ರತಿಯೊಬ್ರು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಮಂಡ್ಯ ಜನತೆ ಆಲ್ಮೋಸ್ಟ್ ತುಂಬಾ ಸಪೋರ್ಟ್ ಮಾಡ್ತಾ ಇದೆ. ಮಂಡ್ಯ ಜನತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ಜನತೆ ಇವತ್ತು ಗಿಲ್ಲಿಗೋಸ್ಕರ, ಒಂದು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವ್ರು ಕೇಳಿದ್ರು ಗಿಲ್ಲಿ ಎಲ್ಲರ ಮನಸ್ಸಲ್ಲೂ ಇಲ್ಲಿ ಬರೀ ಮಂಡ್ಯ ಅಲ್ಲ, ನಮ್ದು ಆಂಧ್ರ ಬಾರ್ಡ್ರು. ನಮ್ದು ಆಕ್ಚುಲಿ ಫ್ರಮ್ ಆಂಧ್ರ ಬರುತ್ತೆ, ಬಟ್ ಕರ್ನಾಟಕ ಬಾರ್ಡ್ರು. ಇವತ್ತು ಆ ಗಲ್ಲಿಯಿಂದ ಈ ಗಲ್ಲಿವರೆಗೂ ಬಂದಿದೀವಿ. ಯಾಕೆ ಅಂದ್ರೆ ಇದು ಗಿಲ್ಲಿ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಆ ಗಲ್ಲಿ ಈ ಗಲ್ಲಿ ಅಂತಲ್ಲ, ಸರಿನಾ? ಆ ಗಲ್ಲಿ ಈ ಗಲ್ಲಿ ಅಲ್ಲ, ಇಡೀ ವರ್ಲ್ಡ್ ಅನ್ಕೊಳ್ರಿ, ಇಡೀ ಇಂಡಿಯಾದಲ್ಲೇನೆ ಗಲ್ಲಿಲೂ ಗಿಲ್ಲಿದೆ ಅವ. ನೋಡಿ ಸರ್, ಗೊತ್ತಾ ಗೆದ್ದೆ ಆಲ್ರೆಡಿ ಗಿಲ್ಲಿ ಗೆದ್ದಾಯ್ತು. ಆಲ್ರೆಡಿ ಗಿಲ್ಲಿ ಗೆದ್ದಾಗಿದೆ. ಆಕ್ಚುಲಿ ಗೊತ್ತಾ ಸರ್, ಏನ್ ಗೊತ್ತಾ, ಅದು ಇವತ್ತಿಗೆ ಆಲ್ರೆಡಿ ಇಲ್ಲಿ ಗೆದ್ದಾಗಿದೆ. ಸೆಕೆಂಡ್ ನಮ್ಮ ಮಂಗಳೂರು ಹುಡುಗಿ ಪಾಪ ಅವ್ರು ಗೆದ್ದವ್ರತಿಗೆ. ಥರ್ಡ್ ನಮ್ಮ ಅಶ್ವಿನಿ ಮೇಡಮ್ ಗೆದ್ದವ್ರತಿಗೆ. ನಮಗೆ ಖುಷಿ ಇದೆ. ಏನ್ ಗೊತ್ತಾ, ಇಲ್ಲಿ ಬಿಗ್ ಬಾಸ್ ಅಲ್ಲಿ ಒಂದು ತೊಂದರೆ ಇಲ್ಲ. ಅತಿಗೆ ವೋಟ್ ಪ್ರಕಾರ ಮಾಡಿದ್ದಾರೆ, ತುಂಬಾ ಖುಷಿ ಇದೆ. ಬಟ್ ಅಲ್ಲ ಸರ್, ಏನ್ ಗೊತ್ತಾ, ಏನ್ ಗೊತ್ತಾ, ನಮ್ದು ಬಡವ್ರ ಮಕ್ಕಳು ಗೆಲ್ಬೇಕು. ನಮ್ಗೊಂದು ಗೊತ್ತಾ, ನಮ್ಮ ರೈತ ಮಕ್ಕಳಿಗೆ ಗೆಲ್ಬೇಕು ಅಂತ ನಾವಿದ್ದದ್ದು, ಗೆದ್ದೇವ್ರೆ. ಬಟ್ ಇಲ್ಲೊಳಗೆ ಯಾವ ಲೋಪ ಇಲ್ಲ, ಏನಿಲ್ಲ. ಬಿಗ್ ಬಾಸ್ ಅಲ್ಲಿ ಏನು ಮೋಸ ಇಲ್ಲ, ಮಾಡಿದ್ದಾರೆ. ಬಟ್ ಏನ್ ಗೊತ್ತಾ, ಖುಷಿ ಇದೆ ನಮ್ಗೆ. ಹೌದು, ಬಟ್ ತುಂಬಾ ಹೌದು, ನೀವ್ ಹೇಳಿದ್ರಿ ವೋಟಿಂಗ್ ಅಲ್ಲಿ ತುಂಬಾ ಗೊತ್ತಾ, 6 ಕೋಟಿ 7 ಕೋಟಿ ಹೇಳ್ತಾರೆ. ಬಟ್ ತುಂಬಾ ಖುಷಿ ಇದೆ ನಮ್ಗೆ. ಹೆಂಗ್ ಗೊತ್ತಾ, ಇದ್ರೊಳಗೆ ಇಷ್ಟು ಕೋಟಿ ಬರ್ತದೆ ಅಂತ ಯಾರು ಸರ್ವೇ ಸಾಮಾನ್ಯಗೆ ಯಾರು ಗೊತ್ತಿರಲ್ಲ ಅದಕ್ಕೆ. ತುಂಬಾ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕೆ ತುಂಬಾ ಸೂಪರ್ ಇದೆ ಈ ಸೀಸನ್ ಮಾತ್ರ. ಬಟ್ ಗಿಲ್ಲಿಗೆ ಬಂತು, ಒಳ್ಳೆ ಗಿಲ್ಲಿನೇ, ಗಿಲ್ಲಿ. ಹೌದು, ಇರಿ ಸರ್, ಒಂದು ನಿಮಿಷ ಇರಿ ಸರ್, ಮತ್ತೆ ಪ್ರಶ್ನೆ ಹೇಳಿದಕ್ಕೆ ಆಯ್ತು ಸರ್. ಏನ್ ಗೊತ್ತಾ, ಗೊತ್ತಾ, ಬಡವ್ರ ಮಗ, ರೈತರ ಮಗ. ಏನ್ ಗೊತ್ತಾ, ಪಾಪ ಅವ್ರಿಗೆ ಫಸ್ಟ್ ಇಂದ ಏನ್ ಗೊತ್ತಾ ಕಷ್ಟ ಇತ್ತು ಅವ್ರಿಗೆ.
ಇವತ್ತೇನೋ ಒಂದು ಸ್ವಲ್ಪ ಏನೋ ಅವ್ರಿಗೆ ಇವತ್ತು ಹೇಳಿದ್ದಾರೆ ಹೆಂಗೆ ಗೊತ್ತಾ, ಮನೆ ಹೆಂಗೆ ಗೊತ್ತಾ, ಒಂದು ಗ್ರ್ಯಾಂಡ್ ಹಾಕ್ಸೋಳಕ್ಕೆ ಜಾಗ ಇರಲತ್ತಿಗೆ ಮಾಮೂಲಿ ಒಂದು ಇದಕ್ಕೆ. ಇವತ್ತು ಈ ಮಟ್ಟಕ್ಕೆ ಬೆಳೆದವ್ರೆ ಅಂದರೆ ಗಿಲ್ಲಿ ಒಬ್ಬನೇ ಏನು ಗೊತ್ತಾ, ರೈತರ ಮಕ್ಕಳು ಎಲ್ಲ ಸಪೋರ್ಟ್ ಮಾಡಿದಕ್ಕೆ. ಇವತ್ತು ರೈತರ ಮಕ್ಕಳಿಗೆ ಸ್ಪರ್ಧೆ ಇರಲಿಕ್ಕೆ ಎಲ್ಲ ಸಪೋರ್ಟ್ ಮಾಡಿದತ್ತಿಗೆ. ಇಷ್ಟು ಓಟ್ ಬೆಳಗ್ಗೆ ಕಾರಣ ಅದಕ್ಕೆ ರೈತರ ಮಕ್ಕಳೇ. ಹೌದು ಇರಿ ಸರ್, ಒಂದು ನಿಮಿಷ ಇರಿ ಸರ್. ಸರ್ ಇಲ್ಲಿ ನಾವು ಬಂದು ಇಲ್ಲಿ ಲೋಕಲ್, ನಾವು ಬಂದು ಇದೇ ಊರು ಇಲ್ಲೇ ಇದು ಬಟ್ ಗೊತ್ತಾ, ನಮ್ದೇ ಗೊತ್ತು ಸಗೋಟ್ ನಾನು ಗಿಲ್ಲಿಗೆ ಮತ್ತೆ ಹೆಂಗ್ ಗೊತ್ತಾ, ಅವ್ರು ಆಡಿ ಗೇಮ್ ಎಲ್ಲ ಸೂಪರ್ ಮಾಡಿದ್ದಾರೆ ಅದಕ್ಕೆ. ಬಟ್ ಯಾರ ಇಷ್ಟು ಜನ ಸೇರಕ್ಕೆ ಯಾಕೆ ಅವ್ರಿಗೆ ಹುಚ್ಚ ಬಂದಿದೆ, ಎಷ್ಟೇ ಸೇರಕ್ಕೆ ಯಾಕೆ ಸೇರ್ತಾರೆ, ಗಿಲ್ಲಿ ಮಾಡಿ ಪ್ರಪಂಚಕ್ಕೆ ತುಂಬಾ ಚೆನ್ನಾಗಿ ಗೇಮ್ ಮಾಡಿದ್ರೆ ಸೇರ್ತಾರೆ ಅದಕ್ಕೆ. ಕರೆಕ್ಟ್ ಸರ್, ಅದಕ್ಕೆ ಇಷ್ಟು ಜನಕ್ಕೆ ಗಿಲ್ಲಿನೇ ಸೂಪರ್, ಗಿಲ್ಲಿನೇ ಸೂಪರ್. ಅವ್ನು ಗೆದ್ದಾಗಲೇ ಆಲ್ರೆಡಿ ಸರ್ ಗೆದ್ದಾಗಿದೆ ಅಲ್ಲಿ. ಸರ್ ಇನ್ನೊಂದು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಗಿಲ್ಲಿ ಇವತ್ತು ಇಷ್ಟು ಬೆಳೆದಿದ್ದಾನೆ ಅಂದ್ರೆ ಈಗ ಹಿಂದೆ 11 ಸೀಸನ್ ಬಂತು, ಇನ್ನು ಮುಂದೆ 1000 ಸೀಸನ್ ಬರಲಿ. ಇವತ್ತು ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾನೆ ಗಿಲ್ಲಿ. ಈ ಇತಿಹಾಸನ ಬೀಟ್ ಮಾಡೋದಕ್ಕೆ ಇನ್ನು 100 ಸೀಸನ್ ಬಂದ್ರು ಆಗಲ್ಲ. 100 ಅಲ್ಲ, ವರ್ಲ್ಡ್ ರೆಕಾರ್ಡ್. ಇವತ್ತು ಫಾರಿನ್ ಅಲ್ಲಿ ಇರುವಂತ ವ್ಯಕ್ತಿಗಳು ಗಿಲ್ಲಿಗೆ ಸಪೋರ್ಟ್ ಮಾಡಿ ಗಿಲ್ಲಿಗೆ ವೋಟ್ ಮಾಡ್ತಾ ಇದಾರೆ ಅಂದ್ರೆ ಗಿಲ್ಲಿ ಕ್ರೇಜ್ ಯಾವ ತರ ಇದೆ ಅಂತ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು. ಸರ್ ಏನ್ ಗೊತ್ತಾ, ಇದು ಕರ್ನಾಟಕ ಅಲ್ಲ, ಎಂಟರ್ ಇಂಡಿಯಾ ವೋಟ್ ಮಾಡಿರೋದು. ಇದು ಕರ್ನಾಟಕ, ಇದು ಎಂಟರ್ ಇಂಡಿಯಾ ವೋಟ್ ಮಾಡಿದ್ದು. ಒಂದೇ ಅಲ್ಲ ಅದಕ್ಕೆ ಸರ್, ಎಂಟರ್ ಇಂಡಿಯಾ ಮಾಡಿದ್ದು. ಈಗ ಫಾರಿನ್ ಇದಾರೆ ಮಾತಿಗೆ ಎಲ್ಲ ಮಾಡಿ ಸರ್ ಅದಕ್ಕೆ ವೋಟ್ ಮಾಡಿದಕ್ಕೆ. ಹೌದು ಸರ್, ಹೌದು. ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ಈಗ 11 ಸೀಸನ್ ಆಗಿದೆ. 11 ಸೀಸನ್ ಅಲ್ಲಿ ಈ ತರ 11 ಸೀಸನ್ ಆಗಿದೆ, ಮುಂದೆ ಈಗ 12 ಸೀಸನ್ ನಡೀತಿದೆ. 11 ಸೀಸನ್ ಅಲ್ಲಿ ಈ ತರ ಒಂದು ಅಭಿಪ್ರಾಯ ಆಗಿರ್ಬೋದು, ಈ ತರ ಜನಸಂದಣಿ ಆಗಿರ್ಬೋದು ಯಾವತ್ತೂ ಸಿಕ್ಲಿಲ್ಲ. ಇವತ್ತು ಯಾಕೆ ಸಿಕ್ಕಿದೆ, ಇವತ್ತೇನಾಗಿದೆ ಅಂತಂದ್ರೆ ಇಷ್ಟು ಸೀಸನ್ ಅಲ್ಲಿ 11 ಸೀಸನ್ ಅಲ್ಲಿ ಆಗದಿರುವಂತ ಸಾಧನೆ ಈ ಸೀಸನ್ ಅಲ್ಲಿ ಆಗಿದೆ. ಇದನ್ನ ಈ ಸೀಸನ್ ಅಲ್ಲೂ ಕಾಮಿಡಿ ಮ್ಯಾನ್ ಇಡ್ತಾರೆ. ಲಾಸ್ಟ್ ಸೀಸನ್ ಅಲ್ಲಿ ಕಾಮಿಡಿ ಸಿಂಗರ್ ಗೆದ್ದಿದ್ದು. ಇದು ಈ ಅಷ್ಟೊಂದು ಏನು ಸ್ಪೆಷಲ್ ಈ ಸಲ? ಆ ಸ್ಪೆಷಲ್ ಅಂದ್ರೆ ಇವತ್ತು ಹಳ್ಳಿ ಪ್ರತಿಭೆ, ಇನ್ನೊಂದೇನಂದ್ರೆ ಆ ತರ ಟ್ಯಾಲೆಂಟೆಡ್ ಅಂತ ಪ್ರತಿಭೆ. ಇವತ್ತು ಬಡತನದಲ್ಲಿ ಬೆಳೆದಂತ ವ್ಯಕ್ತಿ ಆ ತರ ಓಪನ್ ಆರ್ಟ್ ಅವ್ರು ಹೆಂಗಿದ್ದ ಅದೇ ಮಾತಾಡ್ತಾವನೆ. ಕೆಲವೊಬ್ರು ಏನಪ್ಪಾ ಅಂದ್ರೆ ಸ್ನೇಹಿತರೆ, ಅವನು ಹುಟ್ಟಾಕ ಮಾತಾಡ್ತಿಲ್ಲ ಅಥವಾ ಏನಂದಿಲ್ಲ, ಏನೋ ರಿಯಾಲಿಟಿ ಇದೆ ಆ ರಿಯಾಲಿಟಿ ವ್ಯಕ್ತಪಡಿಸುವಂತ ವ್ಯಕ್ತಿ. ಇವತ್ತು ಇಷ್ಟು ಜನ ಇವತ್ತು 11 ಸೀಸನ್ ಇರುವಂತ ವ್ಯಕ್ತಿಗಳು ಇವತ್ತು ಬಂದವೆ ಅಂದ್ರೆ ರಿಯಾಲಿಟಿ ಶೋ ಅಲ್ಲಿ ರಿಯಲ್ ಆಗಿ ಅಭಿಮಾನಿಸಿದಂತ ವ್ಯಕ್ತಿ. ಅದಕ್ಕೋಸ್ಕರ ಇಷ್ಟು ಜನ ಇವತ್ತು ಇಲ್ಲಿ ಸೇರಿದ್ದಾರೆ ಅಂತ ಹೇಳಿ ಖುಷಿ ಆಗುತ್ತೆ. ನಮ್ಮ ಮಂಡ್ಯದ ಪ್ರತಿಭೆ ಇಡೀ ಇಂಡಿಯಾದಲ್ಲಿ ಆರಾಧಿಸಿದ್ದಾರೆ. ಇಂಥ ವ್ಯಕ್ತಿ ಗೆಲ್ಬೇಕು, ಇಂಥ ವ್ಯಕ್ತಿಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕು, ನೀವೆಲ್ಲ ಸಪೋರ್ಟ್ ಮಾಡಬೇಕು. ಬಟ್ ಏನ್ ಗೊತ್ತಿದೆ ಗೊತ್ತಾ, ಬಟ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಮಂಡ್ಯದಲ್ಲಿ ರೆಬಾಸ್ಟರ್ ಅಂಬರೀಶ್ ನಮ್ಮ ಹರದ ಗುರುಗಳು ಈ ತರ ಮಂಡ್ಯದಲ್ಲಿ ಹೆಸರು ಮಾಡಿದ್ರು. ಅದು ನೆಕ್ಸ್ಟ್ ಬಿಟ್ರೆ ಡಿ ಬಾಸ್ ಆ ಜಾಗದಲ್ಲಿ ಅವ್ರು ಇದ್ ಮಾಡಿದ್ರು. ಜೊತೆಗೆ ಇವತ್ತು ಆ ಸ್ಥಾನದಲ್ಲಿ ನಮ್ಮ ಗಿಲ್ಲಿ ನಟ ಅವರು ಹೆಸರು ಮಾಡ್ತಾವ್ರೆ. ಅವ್ರು ಹೆಂಗ ಅದ್ಭುತವಾಗಿ ನಿಮ್ಮ ಸಪೋರ್ಟ್ ಇರಲಿ, ಎಲ್ಲ ಸಪೋರ್ಟ್ ಇರಲಿ, ಅದ್ಭುತವಾಗಿ ಬೆಳೆ ಅಂತ